ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂತ್. ಇವತ್ತಿನ ವಿಡಿಯೋದಾಗ ಏನೇನೆಲ್ಲ ಆಗ್ತೈತಿ ಅಂತ ತೋರಿಸ್ತೇನು ಬರ್ರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಸಂತಿಗೆ ಹೋಗ್ಬೇಕಂತ ಅನ್ಕೊಂಡು ಟ್ಯೂಸ್ಡೇ ಇವತ್ತು. ಸೊ ಎವ್ರಿ ವೆನ್ಸ್ಡೇ ನಮ್ಮ ಊರಾಗ ಸಂತೆ ಇರ್ತೈತಿ. ಆದರೆ ಈ ವಾರ ವೆನ್ಸ್ಡೇ ಮೊಹರಮ್ಮ ಇರೋದ್ರಿಂದ ಟ್ಯೂಸ್ಡೇನ ಸಂತೆ ಇಟ್ಟಿದ್ರು. ಅದಕ್ಕೆ ಚೆರಿನ ಅವ್ರ ಪಪ್ಪ ಹತ್ರ ಕೊಟ್ಟು ನಾನು ಸಂತಿಗೆ ಹೋಗ್ಬೇಕಂಥೇಳಿ ಶಾಪ್ನಾಗ ಕೂತಿದ್ನು. ಹೋಗಿ ಸಂತೆ ತೊಗೊಂಡು ಬಂದನು. ಇವಾಗ ನಾನು ನಮ್ಮ ಫ್ರಿಜ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆನು. ಸೊ ಫ್ರಿಜ್ ಒಳಗೆ ಕ್ಲೀನ್ ಮಾಡಿದ್ದು ಭಾಳ ದಿನ ಆಗಿತ್ತು. ಐಸ್ ಎಲ್ಲ ಹೆಂಗೆ ಕಟ್ಕೊಂಡು ಬಿಟ್ಟೈತೆ ನೋಡ್ರಿ. ಸೊ ಇವಾಗ ಮಳೆಗಾಲ ಆಮೇಲೆ ಚಳಿಗಾಲ ಸ್ಟಾರ್ಟ್ ಆಗೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇರ್ತದ. ಸೊ ಅದನ್ನು ಟೆಂಪ್ರೇಚರ್ ಕಡಿಮೆ ಮಾಡಿ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೇನು. ಎವ್ರಿ ವೆನ್ಸ್ಡೇನು ನಾನು ಕ್ಲೀನ್ ಮಾಡ್ತೇನೆ. ಆದ್ರೆ ಈ ಸರ್ತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ಅಲ್ಲೇ ಡಿಫಾಸ್ಟ್ ಅಂತ ಒಂದು ಆಪ್ಷನ್ ಇರ್ತೈತಿ. ಅದನ್ನು ಕ್ಲಿಕ್ ಮಾಡಿ ನಾವು ಬಿಟ್ಬಿಡಬೇಕು ಒಂದು ಹಾಫ್ ಆನ್ ಅವರ್. ಅವಾಗ ಐಸ್ ಎಲ್ಲ ಸ್ವಲ್ಪ ಕರಿಗೆ ಸೊ ಐಸ್ ಎಲ್ಲ ಹೇಳ್ತಾವೆ. ಇವಾಗ ಹಂಗೆ ತೆಗ್ಯಾಕೋದ್ರೆ ಅದು ಐಸ್ ಎಲ್ಲ ಬರೋಂಗಿಲ್ಲ. ಸೊ ಇವಾಗ ನೋಡ್ರಿ ಏನೇನು ಪಲ್ಯ ಐತಿ ಅದನ್ನೆಲ್ಲ ತೆಗೆದಿಟ್ನು ಫ್ರಿಜ್ ಒಳಗೆ. ಆಲ್ರೆಡಿ ಲಾಸ್ಟ್ ವೀಕ್ ನಮ್ಮ ಯಜಮಾನ್ರದ ಬರ್ತ್ಡೇ ಇರೋದ್ರಿಂದ ನಾವು ಜಾಸ್ತಿ ಕಾಯಿಪಲ್ಯ ಎಲ್ಲ ಮಾಡಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಉಳಿದಿತ್ತು. ಇವಾಗ ನೋಡ್ರಿ ಅದನ್ನೆಲ್ಲ ತೆಗೆದಿಟ್ಟ ಇಲ್ಲೇ ಕೆಳಗಡೆನೂ ಫುಲ್ಲೆಲ್ಲ ಐಸ್ ಕಟ್ಕೊಂಡು ಬಿಟ್ಟಿತ್ತು. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡತ್ತೇನು. ಫಸ್ಟ್ಗೆ ಇದನ್ನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ತೇನು. ಇವಾಗ ನಮ್ಮ ಚೆರಿ ಬಂದದನ್ನು ತೊಗೊಂಡು ಆಟ ಆಡತ್ತಿದ್ಲು. ಆಮೇಲೆ ನಾನು ಅದನ್ನು ತೊಗೊಂಡು ಹೋಗಿ ಎಲ್ಲ ವಾಶ್ ಮಾಡಿ ಇಲ್ಲೇ ಒಣಗಿ ಹಾಕೇನು. ಸೊ ಇವಾಗ ನೋಡ್ರಿ ಹಾಫ್ ಆನ್ ಅವರ್ ಆಗೈತಿ. ಇವಾಗ ಬಂದು ನಾನು ಚೆಕ್ ಮಾಡತ್ತೇನು. ಇವಾಗ ಒಂದು ಬಟ್ಟೆ ತೊಗೊಂಡು ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತೇನು. ಇವಾಗ ನೋಡ್ರಿ ನಾ ತೆಗೆದಿಟ್ಟಿರೋ ಎಲ್ಲ ಪಲ್ಯನೂ ಈ ಥರ ಕ್ಲೀನ್ ಮಾಡಿ ಒಣಗಿ ಹಾಕಿಬಿಡ್ತೇನು. ಸ್ವಲ್ಪ ಆರಿದ ಮ್ಯಾಗ ಅವ ಮತ್ತು ತೆಗೆದಿಡಾಕ ಇದನ್ನು ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಅದ್ರ ಸಂಬಂಧ ಎಲ್ಲ ತೆಗೆದಿಟ್ಟೇನು ಹಂಗಾನ. ಇವಾಗ ನೋಡ್ರಿ ಐಸ್ ಎಷ್ಟು ಈಸಿಯಾಗಿ ಬರತೈತಿ. ಈ ಐಸ್ ಎಲ್ಲ ತೆಗೆದ ಮ್ಯಾಗನ ಅದು ಡಿಫಾರೆಸ್ಟ್ ಮಾಡಕ್ಕೆ ಇಟ್ಟಿದ್ದ ಬಟನ್ ಇರ್ತೈತಿ, ಅದು ಹೊರಗೆ ಬರ್ತೈತಿ. ನೋಡ್ರಿ ಇಷ್ಟೊಂದು ಐಸ್ ಎಲ್ಲ ಸಿಕ್ಕಾಕೊಂಡಿತ್ತು ಅಲ್ಲೇ. ಇವಾಗ ಮಳೆಗಾಲ ಆಗಿರೋದಂದ್ರೆ ಟೆಂಪ್ರೇಚರ್ ಕಡಿಮೆ ಇಡ್ತೇನು. ಇವಾಗ ಕ್ಲೀನ್ ಆದ ತಕ್ಷಣ ಹೆಂಗೆ ಹೊರಗೆ ಬರ್ತೈತೆ ನೋಡ್ರಿ. ಅದು ಹೊರಗೆ ಬಂತು. ಇನ್ನು ಎಲ್ಲ ಸಾಮಾನುಗಳಾದ್ರೂ ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ತಂದಿರೋ ಪಲ್ಯ ಎಲ್ಲ ಇದ್ರೊಳಗೆ ಜೋಡಿಸಿಟ್ಕೋತೀನಿ. ನಾ ಈ ಫ್ರಿಜ್ ಕ್ಲೀನಿಂಗ್ ವಿಡಿಯೋನ ಯಾಕೆ ಶೇರ್ ಮಾಡತ್ತೀನಿ ಅಂತಂದ್ರೆ, ನಾನು ಕ್ಲೀನ್ ಮಾಡೋದು ತೋರಿಸೋದ್ರಿಂದ ನೀವು ಈ ವಿಡಿಯೋ ನೋಡಿ ನಿಮಗೂ ಒಂಥರ ಮೋಟಿವೇಶನ್ ಸಿಗ್ತೈತಿ. ಮತ್ತು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಫ್ರಿಜ್ನ ಯಾವ ಥರ ಕ್ಲೀನ್ ಮಾಡೋದು. ಇದು ಐಸ್ ಎಲ್ಲ ಕಟ್ಕೊಂಡ್ಮ್ಯಾಗ ಒಂಥರ ಹೆದರಿ ಫ್ರಿಜ್ನ ಆಫ್ ಮಾಡಿಬಿಡ್ತಾರೋ. ಸೊ ಫ್ರಿಜ್ ಆಫ್ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲೇ ಒಂದು ಬಟನ್ ಇರ್ತೈತಿ, ಅದನ್ನು ಡಿಫಾರೆಸ್ಟ್ ಅಂಥೇಳಿ ಅದನ್ನು ಕ್ಲಿಕ್ ಮಾಡಿರಿ. ಅಥವಾ ಅಲ್ಲೇ ಇನ್ಸ್ಟ್ರಕ್ಷನ್ ಬರೆದು ಹಚ್ಚಿರ್ತಾರೋ ಅದನ್ನು ನೀವು ರೀಡ್ ಮಾಡಿ ಯೂಸ್ ಮಾಡಿರಿ. ನಮ್ಮ ಚೆರಿ ನೋಡ್ರಿ ನಾನು ಎಲ್ಲ ಕ್ಲೀನ್ ಮಾಡೋದು ನೋಡಿ ಆಕಿನೂ ಅದು ಮಾಪ್ ಹಿಡ್ಕೊಂಡು ಫರ್ಚಿ ಒರ್ಸಾತಾಳು. ನಾನು
ಆಗಲೇ ತೋರಿಸಿದೆಲ್ಲ ಚೀಲ 2 ಚೀಲ ತೊಗೊಂಡು ಹೋಗ್ತೇನೆ ನಾನು. ಆ ಚೀಲದೊಳಗೆ ಈ ಥರ ಪ್ಲಾಸ್ಟಿಕ್ಗಳ ತೊಗೊಂಡು ಹೋಗ್ತೇನೆ. ಯಾಕಂದ್ರೆ ಅಲ್ಲೇ ಪಲ್ಯಗಳೆಲ್ಲ ಅದ್ರೊಳಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಬರ್ತೇನೆ ಪರ್ಚೇಸ್ ಮಾಡಿದ ತಕ್ಷಣ. ಯಾಕಂದ್ರೆ ನನಗೆ ಇಲ್ಲೇ ತೆಗ್ದು ಟೈಮ್ ಜಾಸ್ತಿ ಹತ್ತೋದಿಲ್ಲ ತೆಗೆದಿಟ್ಕೊಳಕ್ಕೆ. ಆಮೇಲೆ ಬಂದ ತಕ್ಷಣ ಅದನ್ನು ವಾಶ್ ಮಾಡಿ ತೆಗೆದು ಇಟ್ಕೊಳಕ್ಕೆ ಈಸಿ ಆಗ್ತೈತೆ ಅಂಥೇಳಿ. ಆಮೇಲೆ ಇಲ್ಲಿ ನೋಡ್ರಿ, ಇದನ್ನು ಚಾಪರ್ ಇರೋದ್ರಿಂದ ನಂಗೆ ಭಾಳ ಯೂಸ್ ಆಗೈತಿ. ಯಾಕಂದ್ರೆ ಇದು ಫುಲ್ ಚಿಕ್ಕದಾಗಿ ಚಾಪ್ ಮಾಡಿಬಿಡ್ತೈತಿ. ಇವಾಗ ನಾನು ಮೆಂತ್ಯ ಪಲ್ಯ ಮಾಡೋಕೆ ಚಾಪ್ ಮಾಡ್ಕೊಳತ್ತಿದ್ನು. ಸೊ ಆನಿಯನ್ ಈ ಥರ ಚಾಪ್ ಮಾಡೋದ್ರಿಂದ ನನಗೆ ಭಾಳ ಈಸಿ ಆಗ್ತೈತಿ. ಭಾಳ ಹೊತ್ತು ಹತ್ತಂಗಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಸಣ್ಣ ಹುಡುಗರು ಇರೋದ್ರಿಂದ ನನಗೆ ಜಾಸ್ತಿ ಟೈಮನ್ನು ಹತ್ತೋದಿಲ್ಲ ಇದನ್ನ ಎಲ್ಲ ಕಟ್ ಮಾಡ್ಕೋತಾ ಕೂಡಕ್ಕೆ. ಒಂದು 2 ಮಿನಿಟ್ಸಾಗ ಅಂದ್ರೆ ಒಂದು ಮೀಡಿಯಮ್ ಸೈಜ್ದು ಒಂದು 3 ಆನಿಯನ್ಸ್ ಕಟ್ ಮಾಡಿ ಇಟ್ಕೋಬೋದು. ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ನಾನು ಮಧ್ಯಾಹ್ನದ ಅಡುಗೆ ಮಾಡತ್ತೇನು. ಬರೀ ಏನೇನೆಲ್ಲ ಮಾಡ್ತೇನೋ ಅಂತ ತೋರಿಸ್ತೇನೆ. ಇವಾಗ ಮೆಂತ್ಯ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೇನೆ ಬರ್ರಿ. ಮೆಂತ್ಯ ಪಲ್ಯನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಆನಿಯನ ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೋಬೇಕು. ಒಗ್ಗರಣೆಗೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಅದರೊಳಗೆ ಆನಿಯನ್ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಹೆಚ್ಚಿಟ್ಟಿದ್ದ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೆಂತ್ಯ ಪಲ್ಯ ಹಾಕಿ ಸ್ವಲ್ಪ ನೆನೆಸಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಬೇಯಿಸ್ಕೊಂಡು ಬಿಟ್ರೆ ಆಯಿತು. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ಎಲ್ಲರೂ ಅಡುಗೆ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತ ಅಂದ್ಕೊಂಡು ಬಿಟ್ಕೊಂಡಿರ್ತಾರೆ. ಆದರೆ ಅಡುಗೆ ಮಾಡೋದು ಅಷ್ಟು ದೊಡ್ಡ ಟಾಸ್ಕ್ ಅಲ್ಲ. ಒಂದು ಹಾಫ್ ಆನ್ ಅವರ್ ಅಷ್ಟೇ ಬೇಕಾಗ್ತೈತಿ. ರೊಟ್ಟಿ ಪಲ್ಯ ಅನ್ನ ಸಾರು ಮಾಡೋಕೆ ಒಂದು ಸೈಡ್ ಬೇಳೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸೈಡ ರೈಸ್ ಇಟ್ಕೊಂಡ್ಬಿಟ್ರೆ ಎರಡೂ ಅಟ್ ಎ ಟೈಮ್ ಆಗಿಬಿಡ್ತಾವೆ. ಆಮೇಲೆ ಒಗ್ಗರಣೆ ಪಲ್ಯ ಮಾಡೋಕೆ ಆಮೇಲೆ ಸಾರು ಮಾಡೋಕೆ ಒಗ್ಗರಣೆಗೆ ಅಂಥೇಳಿ ಆನಿಯನ್ ಅದು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಟಾಪಟ್ ಅಂತ ಈಸಿಯಾಗಿ ಒಗ್ಗರಣೆಗಳು ಹಾಕಿ ಒಂದು ಸೈಡ್ ಪಲ್ಯ ಇಟ್ಕೊಂಡೆ ಇನ್ನೊಂದು ಸೈಡ್ ರೊಟ್ಟಿ ಮಾಡಿ ಮುಗಿಸ್ಬಿಟ್ರೆ ಆಯಿತು. ನಾ ಇದೇ ಥರ ಮಲ್ಟಿ ಟಾಸ್ಕಿಂಗ್ ಮಾಡಿಬಿಡ್ತೇನೆ. ಅದಕ್ಕೆ ನನಗೆ ಅಡುಗೆ ಮಾಡೋದೇನು ಜಾಸ್ತಿ ಟೈಮ್ ಹತ್ತಂಗಿಲ್ಲ. ಒಂದು ಹಾಫ್ ಆನ್ ಅವರ್ನಾಗೆಲ್ಲ ಅಡುಗೆ ಮುಗಿಸ್ಬಿಡ್ತೇನೆ. ಯಾಕಂದ್ರೆ ನನಗೆ ಸಣ್ಣ ಮಕ್ಳು ಇರೋದ್ರಿಂದ ಜಾಸ್ತಿ ಅಡುಗೆ ಮಾಡೋಕೆ ಟೈಮ್ ತೊಗೊಳಂಗಿಲ್ಲ ನಾನು. ಯಾಕಂದ್ರೆ ಅವ್ರನ್ನೂ ನೋಡ್ಕೋಬೇಕು. ಭಾಳ ಹೊತ್ತು ನಾ ಅಡುಗೆ ಮಾಡ್ಕೋತ ಕೂತ್ರೆ ಅವರು ಕಿರಿಕಿರಿ ಮಾಡ್ತಾರೆ. ನಾ ಅಡುಗೆ ಮಾಡೋ ಟೈಮ್ನಾಗ ಚೆರಿಗೆ ಏನಾರ ಈ ಥರ ತಿನ್ನೋಕೆ ಇಲ್ಲಾಂದ್ರೆ ಆಟ ಆಡೋಕೆ ಕೊಟ್ಬಿಡ್ತೇನೆ. ಆಕೆ ಅದನ್ನು ತಿನ್ಕೋತಾ ಇಲ್ಲಾಂದ್ರೆ ಆಟ ಆಡ್ಕೋತಾ ಕೂತ್ ಬಿಡ್ತಾಳು. ಇವಾಗ ನೋಡ್ರಿ ಎಷ್ಟು ಜಲ್ದಿ ನಾನು 2-3 ರೊಟ್ಟಿ ಮಾಡಿಬಿಟ್ನು. ಇವಾಗ ನಮ್ಮ ಚೆರಿಯಲ್ಲಿ ಕೂತ ಆಕೆ ತಿನ್ನೋದೆಲ್ಲ ಮುಗಿದ್ಮ್ಯಾಗ ಕಿರಿಕಿರಿ ಮಾಡಾಕತ್ಲು. ಅದಕ್ಕೆ ಆಕಿನ ಮ್ಯಾಲೆ ಕುಂಡ್ರಿಸಿನು ಕಟ್ಟಿ ಮ್ಯಾಗ. ಇವಾಗ ನಂದು ಅಡುಗೆ ಕೆಲಸನೂ ಎಲ್ಲ ಮುಗೀತು. ಇವಾಗ ನಾನು ಪಾತ್ರೆ ವಾಶ್ ಮಾಡ್ಕೊಂಡು ಬರ್ತೇನೆ. ಇವತ್ತು ಅಡುಗೆಗೆ ನಾನು ಕೋಸಂಬರಿ ಮಾಡೇನು, ಆಮೇಲೆ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಮಾಡೇನು, ಮೆಂತ್ಯ ಪಲ್ಯ, ಆಮೇಲೆ ರೊಟ್ಟಿ ಮಾಡೇನು. ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಚೆರಿಗೆ ಊಟ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ವು. ಆಮೇಲೆ ನಾನು ಚೆರಿ ಇಬ್ಬರು ಜನ ನಮ್ಮ ಟೆರೆಸ್ ಮ್ಯಾಗ ಬಂದು ಸ್ವಲ್ಪ ವಾಕಿಂಗ್ ಮಾಡತ್ತಿದ್ದು. ಡೈಲಿ ಈವ್ನಿಂಗ್ ಮಳೆ ಇಲ್ಲ ಅಂದ್ರೆ ನಾನು ಚೆರಿ ಇಬ್ಬರು ಜನ ಬಂದು ವಾಕಿಂಗ್ ಮಾಡ್ತೇವೆ. ಚೀಕು ಇದ್ರೆ ಚೀಕುನು ಬಂದಿರ್ತಾಳು. ಅಕ್ಕಿ ಚೀಕು ಆಡ್ತಿರ್ತಾರೋ. ಆದರೆ ಇವತ್ತು ಚೆರಿ ಒಬ್ಬಕ್ಕೆ ಇದ್ದಾಳು. ಅದು ಒಂದು ಡಬ್ಬಾತ್ ಹಿಡ್ಕೊಂಡು ಹೆಂಗೆ ಆಟ ಆಡತ್ತಾಳೆ ನೋಡ್ರಿ. ಕ್ಲೈಮೇಟ್ ಅಂತೂ ಸೂಪರ್ ಆಗಿತ್ತು. ಇಲ್ಲೇ ನಮ್ಮ ಮನೆಯಿಂದ ನಮ್ಮ ಹೊಸ ಕಟ್ಟಾತೇವಲ್ಲ ಆ ಮನೆ ಕಾಣ್ತೈತೆ ನೋಡ್ರಿ. ನಿಮ್ಗೆ ಜೂಮ್ ಆಗಿ ತೋರಿಸ್ತೇನೆ. ಇಷ್ಟ ಕಾಣ್ತೈತೆ ಅಲ್ಲಿ.
ಈ ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.